ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 49ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ತ್ಯಾಂಗಿ ಮಹಾರಾಣಿ ಸೂಸಿಂಗಿಗೆ ಹೇಳ್ತಿರ್ತಾಳೆ, ಮಹಾರಾಣಿ ನಿಮ್ಮ ಮಾತನ್ನೆಲ್ಲ ಕೇಳಿ ರಾಣಿ ಲಿಯು ಯಾವಾಗ ಅವರು ರೂಮ್ಗೆ ಹೋದ್ರು ಅವ್ರಿಗೆ ಫುಲ್ಲು ಹುಷಾರಿಲ್ದಂಗೆ ಬೆಡ್ ಹಿಡಿದ್ಬಿಟ್ರು. ಆಗ ಅವ್ರ ಫ್ಯಾಮಿಲಿ ಮೆಂಬರ್ಸು ಯಾರ ಹತ್ರ ಎಲ್ಲ ಆಸ್ತಿನ ಕಿತ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ವಾಪಸ್ ಕೊಟ್ಟು ತಪ್ಪು ಕಾಣಿಕೆ ಅಂತ ಎಷ್ಟೋ ದುಡ್ಡುಗಳ್ನು ಕೂಡ ಕೊಟ್ರು. ಯಾರಿಂದ ಜನಗಳ ಸಾವಾಗಿತ್ತೋ ಅವ್ರನ್ನೆಲ್ಲ ಅರಮನೆಯ ಜೈಲಿಗೆ ಕಳ್ಸಿದ್ರು. ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು, ಹೀಗೆ ಆಗ್ಬೇಕು, ರಾಣಿ ಲಿಯು ಈ ತರನೇ ಡಿಸರ್ವ್ ಮಾಡೋದು. ಟ್ಯಾಂಗಿ ನಗ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನೀವ್ ಏನ್ ಪ್ಲಾನ್ ಮಾಡಿದ್ರಲ್ಲ ಅದು ಸೂಪರ್ ಆಗಿತ್ತು ಅಂತ. ಅದೇ ಟೈಮಿಗೆ ಅಲ್ಲಿಗೆ ಮಹಾರಾಜರು ಕೂಡ ಬರ್ತಾ, ಹಾ ಹೌದು ಇವ್ರ ಪ್ಲಾನ್ ಸೂಪರ್, ಈ ತರ ಎದುರಿಸುವಂತ ಪ್ಲಾನ್ ನ ಬರೀ ಮಹಾರಾಣಿ ಸೂಸಿಂಗ್ ಮಾತ್ರನೇ ಮಾಡಕ್ಕಾಗೋದು ಅಂತ ಮಹಾರಾಜರು ಮುಂದೆ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾರೆ. ಮಹಾರಾಜರು ಬಂದಿರೋದನ್ನ ನೋಡಿ ಮಹಾರಾಣಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಬಂದ್ರಾ ಅಂತ. ಇಲ್ಲಿ ಮಹಾರಾಜರು ಮಹಾರಾಣಿ ಹತ್ರ ಬಂದಾಗ ಒಂದು ಸೂಟ್ ಕೇಸ್ನ ಇಡ್ತಿರ್ತಾರೆ. ಇದನ್ನ ನೋಡಿ ಮಹಾರಾಣಿ ಕೇಳ್ತಿರ್ತಾಳೆ, ಮಹಾರಾಜ್ರೆ ಏನಿದು, ಏನಾದ್ರೂ ಟೇಸ್ಟಿ ಡಿಶಾ? ಅದಕ್ಕೆ ಮಹಾರಾಜರು ಕೂತ್ಕೊಳ್ತಾ ಹೇಳ್ತಿರ್ತಾರೆ, ಇಲ್ಲ, ನೀನು ಯಾವಾಗ್ಲೂ ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ, ಯಾವಾಗ ಅದು ತಿನ್ನೋದಲ್ಲ ಅಂತ ಗೊತ್ತಾಗುತ್ತಾಗ ಮಹಾರಾಣಿ ಸೂಸಿಂಗಿಗೆ ಬೇಜಾರಾಗ್ಬಿಡುತ್ತೆ. ಅವಳು ಓ ಅಂತ ಹೇಳ್ಬಿಟ್ಟು ಮತ್ತೆ ಅವಳು ಸೋಫಾ ಮೇಲೆ ಮಲ್ಕೋತಾಳೆ. ಇಲ್ಲಿ ಅದಕ್ಕೆ ಮಹಾರಾಜರು ನಗ್ತಾ ಸೂಟ್ ಕೇಸ್ನ ತೆಗಿತಾ ಹೇಳ್ತಿರ್ತಾರೆ, ಇದು ಒಂದು ಗೇಮು, ಇದನ್ನ ನಾವು ಮೋಜೋಂಗ್ ಅಂತ ಹೇಳ್ತೀವಿ. ಇದು ನಾನು ಸೌತ್ ಸೈಡ್ ಇಂದ ನಿನ್ಗೋಸ್ಕರ ಗಿಫ್ಟ್ ಅಂತ ತಂದಿರೋದು, ಇದರಿಂದ ಆರಾಮಾಗಿ ನೀನು ಟೈಮ್ ಪಾಸ್ ಮಾಡ್ಬೋದು. ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಏನು ಟೈಮ್ ಪಾಸ್ ಮಾಡೋದ? ಇದ್ರ ಹೆಸರು ಕೂಡ ನಾನು ಯಾವತ್ತೂ ಕೇಳಿಲ್ಲ, ಆಡೋದಂತೂ ದೂರದ ಮಾತು, ಇದ್ರ ಬದಲು ಅಟ್ಲೀಸ್ಟ್ ಏನಾದರೂ ತಿನ್ನೋದಾದ್ರೂ ತರಬೇಕಿತ್ತು. ಮಹಾರಾಜರು ನಗ್ತಾ ಹೇಳ್ತಿರ್ತಾರೆ, ನಾನು ಇದನ್ನ ಕಲ್ತ್ಕೊಂಡ್ಬಂದಿದ್ದೀನಿ, ನಿನ್ಗೂ ಕೂಡ ಕಲಿಸ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ತ್ಯಾಂಗಿ ಹೋಗಿ ರಾಣಿ ದಿ ಮತ್ತೆ ರಾಣಿ ಝಾನ್ನ ಕರ್ಕೊಂಡ್ ಬಾ. ಅದಕ್ಕೆ ತ್ಯಾಂಗಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಇವರೆಲ್ಲರೂ ಕುತ್ಕೊಂಡು ಮಾಜಾಂಗ್ ಆಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಮಹಾರಾಣಿ ಟರ್ನ್ ಇರುತ್ತೆ, ಅವಳು ಮತ್ತೆ ಇನ್ನೊಂದ್ಸತಿ ಗೆದ್ಬಿಡ್ತಾಳೆ. ಅವಳು ಗೆದ್ದಿದ ತಕ್ಷಣ ದುಡ್ಡು ಕೊಡಿ ನಾನು ಗೆದ್ದಿದ್ದೀನಿ ಅಂತ ಫುಲ್ಲು ಖುಷಿಯಲ್ಲಿ ಕೇಳ್ತಿರ್ತಾಳೆ. ಇಲ್ಲಿ ಮಹಾರಾಜರು ಮತ್ತೆ ರಾಣಿ ಝಾನ್ ಎಲ್ಲರೂ ಸೋತೋಗಿರ್ತಾರೆ. ಇಲ್ಲಿ ರಾಣಿ ದಿ ಹೇಳ್ತಿರ್ತಾಳೆ, ಮಹಾರಾಣಿ ನೀವು ಕಂಟಿನ್ಯೂಸ್ ಆಗಿ ಗೆಲ್ತಾನೆ ಇದ್ದೀರಾ, ಇವತ್ತು ನಿಮ್ಮ ಲಕ್ಕು ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲಿ ಅದಕ್ಕೆ ಮಹಾರಾಣಿ ಕೂಡ ಹೇಳ್ತಿರ್ತಾಳೆ, ಹೌದು ಪಕ್ಕ, ನಾನು ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿರೋದು, ಮತ್ತು ನಾನು ಏನು ಮಾಡ್ದಲೇ ಕೂಡ ನನ್ನ ಲಕ್ನ ನಾನು ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀನಿ, ಈಗ ಮತ್ತೆ ಆಡೋಣ ಬನ್ನಿ ಅಂತ ಅವಳು ದುಡ್ಡನ್ನ ಎತ್ತಿರ್ತಿರ್ತಾಳೆ. ಇಲ್ಲಿ ನೋಡಿದ್ರೆ ಮಹಾರಾಣಿ ಆಗಲೇ ತುಂಬ ಸತಿ ಗೆದ್ದು ತುಂಬ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಬನ್ನಿ ಮತ್ತೆ ಆಡೋಣ ಅಂತ. ಅವಳು ಮತ್ತೆ ಮಾಂಜಾಂಗ್ನೆಲ್ಲ ಅರೇಂಜ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ದೇವಾಂಗ್ ಬರ್ತಾ ಹೇಳ್ತಿರ್ತಾನೆ, ಇಂಪಾರ್ಟೆಂಟ್ ವಿಷಯ ಇದೆ, ದರ್ಬಾರಿನ ಮಂತ್ರಿಗಳೆಲ್ಲ ಈಗ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಅವನು ಈ ತರ ಮಹಾರಾಜರಿಗೆ ಹೇಳ್ತಿರ್ತಾನೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.